ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುರಾಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಈ ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಟುಡೇ ವ್ಲಾಗ್ಸ್ ಏನಂತ ಹೇಳಿದ್ರೆ, ಇವತ್ತು ಗೌರಿ ಹಬ್ಬ ಇರೋದ್ರಿಂದ ನಾಳೆ ಗಣೇಶ ಹಬ್ಬಕ್ಕೆ ಗಣೇಶನ ಕೂರ್ಸೋಕ್ಕೆ ಗಣೇಶ ತರೋಣ ಅಂತ ಹೇಳಿ ನಾವು ಸಿಟಿಗೆ ಹೊರಟಿದ್ದೀವಿ. ನಮ್ಮನೇಲಿ ಕೂಡ ಒಂದು ಪುಟ್ಟ ಗಣೇಶನ ಕೂರಿಸ್ತೀವಿ. ಹೇಗೆ ಸಿಂಪಲ್ಲಾಗಿ ನಾವು ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಹಾಗೆ ಹಬ್ಬಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡೆ ಅಂತ ಈ ಕಂಪ್ಲೀಟ್ ವಿಡಿಯೋದಲ್ಲಿರುತ್ತೆ. ಮಿಸ್ ಮಾಡಿದೆ ಹೆಣ್ವರೆಗೂ ನೋಡಿ. ಫಸ್ಟು ಗಣೇಶನ ಕೂರ್ಸೋಕ್ಕೆ ಮತ್ತು ಏನೇನೆಲ್ಲ ಐಟಮ್ಸ್ ಬೇಕಾಗತ್ತೆ ಅಂತ ಪರ್ಚೇಸ್ ಮಾಡೋಕ್ಕೆ ಹೊರಟಿದ್ದೀನಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ, ಬನ್ನಿ ನಮ್ಮ ಮನೆಗೆ ಯಾವ ಥರ ಗಣೇಶ ತೊಗೊಬರೋಣ, ಯಾವ ಥರ ಸಿಗುತ್ತೆ ಅಂತ ನೋಡ್ಕೊಂಬರೋಣ. ಯಾವ್ದು ಬೇಕವಾ ನಿಧಾನ ಫ್ರೆಂಡ್ಸ್, ಇನ್ನಂತೂ ಹಬ್ಬದ ದಿನ ಎಲ್ಲ ಕಡೆ ಗಣೇಶ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದ್ರು ಗಣೇಶನ ಕೂರಿಸಿದ್ರು. ಹಾಗೆ ತುಂಬ ವೆರೈಟೀಸ್ ಆಗಿ ಗಣೇಶನ ಮೂರ್ತಿ ಮಾಡಿದ್ರಂತಲೇ ಹೇಳ್ಬೋದು. ನಾವು ಯಾವ ಥರ ಮೂರ್ತಿ ತೊಗೊಂಬಂದಿದ್ದೀವಿ ಅಂತ ಕೂರಿಸ್ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಗಣೇಶ ಅಂತ ಹೇಳಿ. ಬಟ್ ಇನ್ನು ಎಲ್ಲ ಕಡೆಯೂ ನೋಡಿಕೊಂಡು ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಎಷ್ಟು ಚೆನ್ನಾಗಿರುತ್ತೆ ಅಂತ, ಒಂದಕ್ಕಿಂತ ಒಂದು ಗಣೇಶನಂತೂ ಅಷ್ಟು ಅದ್ಭುತವಾಗಿ ಮಾಡಿದರು. ಹಾಗೆಯೇ ಹೇಳಬೇಕಂತ ಹೇಳಿದ್ರೆ ಎಲ್ಲ ಗಣೇಶದ್ದು ಪ್ರೈಸ್ ಅಂತೂ ತುಂಬ ಕಾಸ್ಟ್ಲಿ ಅಂತಲೇ ಇತ್ತಂತಲೇ ಹೇಳ್ಬೋದು. ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಗಣೇಶಗಳಿಗೂ 1000 ಮೇಲೆ ಹೇಳ್ತಾಯಿದ್ರು. ಸೊ ನಾವು ಕೂಡ ಒಂದು ತುಂಬ ಚೆನ್ನಾಗಿರುವಂಥ ಪುಟ್ಟದಾದ ಗಣೇಶನ ತೊಗೊಬಂದ್ವಿ. ಇನ್ನು ಎಲ್ಲ ಕಡೆ ಜನ ಯಾವ ಥರ ಗಣೇಶನಂತೂ ಎಲ್ಲ ಕಡೆ ಕೂರಿಸ್ತಾರೆ. ಒಂದೊಂದು ಊರಿನಲ್ಲಿ ಒಂದೊಂದು ಏರಿಯಾದಲ್ಲೂ ಕೂಡ ಗಣೇಶನ ಕೂರಿಸ್ತಾರೆ ಅಂತ ಹೇಳ್ಬೋದು. ಮಾರ್ಕೆಟ್ನಲ್ಲಂತೂ ಫುಲ್ ಜನ, ಎಲ್ಲದಕ್ಕೂ ಹೂವು ಕಡೆ ತೊಗೋಬೇಕಾದ್ರೂ ಅಷ್ಟೇ, ಗಣೇಶನ ತೊಗೋಬೇಕಾದ್ರೂ ಅಷ್ಟೇ, ಎಲ್ಲ ಕಡೆಯೂ ಗಣೇಶನ ಕೂರಿಸಿರೋ ಜಾಗದಲ್ಲೆಲ್ಲ ಫುಲ್ ಜನ ಅಂತಲೇ ಹೇಳ್ಬೋದು. ಇನ್ನು ನಾವು ಗಣೇಶನ ತಗೊಂಡು ಮನೆಗೆ ಬಂದಾಯಿತು. ಹಾಗೆ ಮನೆಗೆ ಬೇಕಾಗಿರೋ ಒಂದಷ್ಟು ಪರ್ಚೇಸ್ ಮಾಡ್ಕೊಂಡು ಸಾಮಾನನ್ನ ತೊಗೊಂಬಂದಾಯ್ತು ಅಂತಲೇ ಹೇಳ್ಬೋದು. ಇನ್ನು ಗಣೇಶನ ಒಂದು ಕವರಲ್ಲಿ ಕಟ್ಟಿ ಕೊಟ್ಟಿದ್ರು. ಸೊ ಬೆಳಗ್ಗೆ ಇಡೋದಲ್ವ, ಈಗ ಸುಮ್ಮನೆ ದೇವ್ರ ಮನೇಲಿ ಇಡೋಣ ಅಂತ ಹೇಳಿ ಹಾಗೆ ಇಡ್ತಾ ಇದ್ವಿ. ಇನ್ನು ಕೃಷಿಗಂತೂ ತುಂಬ ಖುಷಿ, ಗಣೇಶನ ತರೋ ಖುಷಿನೇ ಅವನಿಗೆ ಖುಷಿ. ಅಮ್ಮ ನಾವು ಯಾವಾಗ ಹೋಗ್ತೀವಿ, ಯಾವಾಗ ತೊಗೊಬರ್ತಿದ್ದೀವಿ, ಲೇಟ್ ಆಗುತ್ತೆ ಅಂತೇಳಿ ಒಂದೇ ಸಮ ಅಡ್ಡ ಇತ್ತು. ಇನ್ನು ಕೃಷಿ ತುಂಬ ಇಷ್ಟಪಟ್ಟಂಥ ಆಸೆ ಪಟ್ಟಂಥ ಗಣೇಶನ ತೊಗೊಬಂದು ಮನೆಗೆ ಇಟ್ಟಾಯಿತು. ಫೈನಲಿ ಗಣೇಶನ ತೊಗೊಬಂದಾಯಿತು. ಫ್ರೆಂಡ್ಸ್, ನಿಜ ಹೇಳಬೇಕಂತ ಹೇಳಿದ್ರೆ ಹಬ್ಬ ಇರೋದ್ರಿಂದ ಫುಲ್ ರಶ್ ಇತ್ತು. ಸೊ ಆ ರಶಲ್ಲಿ ಹೇಗೆ ಹೋಗಿ ತೊಗೊಬಂದ್ವಿ ಅಂತಲೇ ಹೇಳೋಕ್ಕಾಗಲ್ಲ. ಪಟಾಪಟ ಅಂತ ಹೋಗಿ ತೊಗೊಬಂದಿದ್ದಾಯಿತು. ಇನ್ನು ಕೆಲವೊಂದಷ್ಟು ಐಟಮ್ಸ್ ತೊಗೊಬಂದಿದ್ದೀನಿ. ಸೊ ಇದನ್ನೆಲ್ಲ ಸೆಗ್ರಿಗೇಷನ್ಸ್ ಮಾಡಬೇಕು, ಎಲ್ಲೆಲ್ಲಿ ಏನು ಇಡಬೇಕಂತ ಹೇಳಿ. ಸೊ ಈಗೊಂದು ನೆಕ್ಸ್ಟು ಬೆಳಗ್ಗೆಗೆ ಬೇಗ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿರೋದ್ರಿಂದ ಸೊ ಈಗಲೇ ಒಂದು ಸ್ವಲ್ಪ ಏನೇನೋ ಬೇಕಾಗಿರೋಂಥಷ್ಟು ಪ್ರಿಪ್ರೇಷನ್ಸ್ನ ಮಾಡ್ಕೊಂಡ್ಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಸೊ ಪೂಜೆಗೆ ನೈವೇದ್ಯಕ್ಕೆ ನಾನು ಮೋತಿಚೂರ್ ಲಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಇವಾಗಲೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಾನು ಬೆಳಗ್ಗೆ ಪೂಜೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಸೊ ಆ ರೆಸಿಪಿನ ಕೂಡ ನಾನು ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಬನ್ನಿ, ಆ ರೆಸಿಪಿ ಹೇಗೆ ಮಾಡೋದು, ಏನೇನೆಲ್ಲ ಐಟಮ್ಸ್ ಬೇಕಾಗತ್ತೆ ಅಂತ ನಾನು ಈ ವಿಡಿಯೋದೆಲ್ಲ ಹಾಕ್ತೀನಿ. ಫಸ್ಟು ಇದನ್ನೆಲ್ಲ ಸೆಗ್ರಿಗೇಷನ್ಸ್ ಮಾಡಿಡಬೇಕು. ಮೆಸ್ಸಿಯಾಗಿ ಇಟ್ಬಿಟ್ಟಿದ್ದೀನಿ. ಇದೆಲ್ಲ ಫ್ರೂಟ್ಸು ಮತ್ತು ಎಷ್ಟೊಂದೆಲ್ಲ ತರಕಾರಿ ಎಲ್ಲ ಇತ್ತು, ಮತ್ತು ಹೂವು ಇದೆ. ಇದೆಲ್ಲ ಪೂಜೆ ಸಾಮಾನುಗಳು ಇಷ್ಟಿದೆ. ಇದನ್ನೆಲ್ಲ ನೀಟಾಗಿ ಸಪ್ರೇಟ್ ಮಾಡಿ ಇಟ್ಟಿಟ್ಬಿಟ್ಟು ನೆಕ್ಸ್ಟು ಮೋತಿಚೂರ್ ಲಡ್ಡುಗೆ ಪ್ರಿಪ್ರೇಷನ್ಸ್ ಮಾಡ್ಕೊತೀನಿ. ಇನ್ನು ತಂದಿದ್ದ ಐಟಮ್ಸ್ ಎಲ್ಲ ಎತ್ತಿಟ್ಟಾದಮೇಲೆ ಸ್ವಲ್ಪ ತರಕಾರಿ ಇತ್ತಲ್ವ, ಅದನ್ನೆಲ್ಲ ಎತ್ತಿಟ್ಟಾದ್ಮೇಲೆ ಸೊಪ್ಪನ್ನೆಲ್ಲ ನೀಟಾಗಿ ಸೋಸ್ಕೊತಾ ಇದ್ವಿ. ಸೋಸಾದ್ಮೇಲೆ ನೋಡಿ ಎಷ್ಟು ವೇಸ್ಟೇಜ್ ಇದೆ ಅಂತೇಳಿ. ಕ್ಲೀನಾಗಿರೋ ಸೊಪ್ಪಿಗಿಂತ ವೇಸ್ಟೇಜ್ ಸೊಪ್ಪೇ ಜಾಸ್ತಿ ಇತ್ತಂತ ಹೇಳ್ಬೋದು. ಗೈಸ್, ಈಗ ಕಡಲೆ ಹಿಟ್ಟಿರುತ್ತಲ್ವ, ಗ್ರಾಮ್ ಫ್ಲೋರ್, ಅದನ್ನು ನಾನು ನೀಟಾಗಿ ಈ
ಈ ಕಪ್ಪಲ್ಲಿ 2 ಕಪ್ ತೊಗೊಂಡಿದ್ದೀನಿ. ನೀಟಾಗಿ ಅದನ್ನು ಜರಡಿ ಹಾಡಿ ತೊಗೊಂಡಿರೋದು. ಈಗ ಜಸ್ಟ್ ಆಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಯಾವ ಕಪ್ಪಲ್ಲಿ ತೊಗೋತೀರೋ ಆ ಕಪ್ಪಲ್ಲಿ ನೀಟಾಗಿ ಮೆಷರ್ಮೆಂಟ್ ನೋಡ್ಕೊಂಡು ತೊಗೊಳ್ಳಿ. ನಾನು ಈ ಕಪ್ಪಲ್ಲಿ 2 ಕಪ್ ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಸಾಲ್ಟ್ ತೊಗೋತಾ ಇದ್ದೀನಿ ಟೇಸ್ಟಿಗೆ. ನೆಕ್ಸ್ಟು ಫುಡ್ ಕಲರ್ ತೊಗೋತಾ ಇದ್ದೀನಿ, ಸ್ವಲ್ಪ ಚಿಟ್ಕ ಆಗೋಷ್ಟು. ಈಗ ಇದಕ್ಕೆ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನಮಗೆ ಒಂದು ಕನ್ಸಿಸ್ಟೆನ್ಸಿ ಬರಬೇಕು, ಅಷ್ಟು ನೀರು ಹಾಕ್ಕೊಂಡು ಅಷ್ಟು ತಿಕ್ನೆಸ್ಸಿಗೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದಿದ್ರು ಮಾಡ್ಕೊಬೋದು. ನಾನು ಸ್ಪೂನಲ್ಲೂ ಸುಧಾ ನಾನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಥರ ಗಂಟಿಲ್ಲದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದನ್ನು. ಫೈನಲಿ ಬ್ಯಾಟರ್ ರೆಡಿಯಾಗಿದೆ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಇದನ್ನು ನೀಟಾಗಿ ಬೂಂದಿಗೆ ರೆಡಿ ಮಾಡ್ಕೊಬೋದು. ನೆಕ್ಸ್ಟ್ ಸ್ಟೆಪ್ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಪ್ಯಾನಲ್ ತೊಗೊಂಡು 1 ಕಪ್ ಮೆಷರ್ಮೆಂಟಲ್ಲಿ ನಾನು ಶುಗರ್ ಹಾಕ್ಕೊತಾ ಇದ್ದೀನಿ. ಸೊ 2 ಕಪ್ ಶುಗರ್ ತೊಗೊತಾ ಇದ್ದೀನಿ. ಅದೇ ಥರ 2 ಕಪ್ ಆಗೋಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಸಕ್ಕರೆ ಕರಗಷ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಬರಬೇಕು. ನಮಗೆ ಎಷ್ಟು ಪಾಕ ಬರಬೇಕಾಗತ್ತೆ ಅಂತ ಹೇಳಿದ್ರೆ, ಸೊ ಒಂದೆಳೆ ಪಾಕ ಅಂತ ಹೇಳ್ತಾರಲ್ವ, ಸೊ ಆ ಥರ ಬಂದರೆ ಸಾಕಂತಲೇ ಹೇಳ್ಬೋದು. ಈಗ ಕುದೀತಿದೆ, ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಲರ್ ಬರಬೇಕಲ್ವ ಲಡ್ಡು, ಸೊ ಅದಕ್ಕೋಸ್ಕರ ಸ್ವಲ್ಪ ಫುಡ್ ಕಲರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಇನ್ನೂ ನೀಟಾಗಿ ಪಾಕ ಬರಲಿ. ಇದು ಸಿಮ್ನಲ್ಲಿಟ್ಟು ನೆಕ್ಸ್ಟು ಸ್ಟವ್ನಲ್ಲಿ ಒಂದು ಪ್ಯಾನಲ್ಲಿ ಇಟ್ಕೊತಾ ಇದ್ದೀನಿ. ಅದಕ್ಕೆ ಎಣ್ಣೆ ಹಾಕಿ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಬ್ಯಾಟರ್ನ ಇದಕ್ಕೆ ಹಾಕ್ಕೊಂಡು ಬೂಂದಿ ಕರ್ಕೊಬೇಕು ಫಸ್ಟ್ ಸ್ಟೆಪ್ಪು. ಸೊ ನಾವು ಈ ಥರ ಬೋಂಡ ಮತ್ತು ಬಜ್ಜಿ ಈ ಥರ ಎಲ್ಲ ಕರಿತೀವಲ್ವ, ಆ ಥರದೊಂದು ಸೌಟನ್ನು ತಗೊಂಡು ಅದಕ್ಕೆ ನಾವು ಬ್ಯಾಟರ್ ಇರ್ತದಲ್ಲ ಆ ಬ್ಯಾಟರ್ನ ಹಾಕ್ಕೊಂಡು ನೀಟಾಗಿ ಬಂದರೆ ಸಣ್ಣದ ಥರ ಬೂಂದಿ ಥರ ಕೆಳಗಡೆ ಬರುತ್ತೆ. ಸೊ ಆ ಥರ ಆ ಥರ ಬಿದ್ದಾದಮೇಲೆ ಒಂದು 3-4 ಮಿನಿಟ್ಸ್ ಈ ಥರ ಅದು ಕುಕ್ ಆದರೆ ಸಾಕು. ಅದನ್ನು ಸೈಡಲ್ಲಿ ಒಂದು ಬೌಲಲ್ಲಿ ಎತ್ತಿಟ್ಕೊಬೇಕು. ಎಲ್ಲ ಟೈಮು ಇದೇ ಥರ ಮಾಡಬೇಕಾಗತ್ತೆ. ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನಾವು ಕಷ್ಟಪಟ್ಟರೆ ತಾನೇ ಚೆನ್ನಾಗಿ ಒಳ್ಳೆ ಟೇಸ್ಟಾಗಿರುವಂಥ ಒಂದು ಲಡ್ಡು ಮಾಡೋಕ್ಕೆ ಸಾಧ್ಯ. ಸೊ ನಾನು ಮಾಡ್ತಿದ್ದೀನಿ. ಸ್ವಲ್ಪ ಈ ಥರ ನಾನು ತೋರಿಸ್ತಿದ್ದೆನಲ್ಲ ಈ ಥರ ಬರುತ್ತೆ, ಸ್ವಲ್ಪ ತಿಕ್ನೆಸ್ ಆಗಿ. ಬಟ್ ಅದನ್ನು ನಾವು ಪೌಡರ್ ಮಾಡ್ಕೊತೀವಲ್ವ ಮಿಕ್ಸಲ್ಲಿ, ಅದು ಸರಿ ಹೋಗುತ್ತೆ. ನಾನು ಕೂಡ ಪೌಡರ್ ಮಾಡಿಕೊಂಡೆ ನೆಕ್ಸ್ಟು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದು. ಇಷ್ಟನ್ನ ಇದೇ ಟೈಮ್ ಎಲ್ಲ ಟೈಮು ಮಾಡ್ಕೊಬೇಕಾಗತ್ತೆ. ನಾನು ಇದನ್ನು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನನಗೆ ಇಷ್ಟು ಸಿಕ್ಕಿದೆ ಬೂಂದಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ಒಂದು ಸ್ಮಾಲ್ ಜಾರ್ ತೊಗೊಂಡು ನಾನು ಅದಕ್ಕೆಲ್ಲ ಹಾಕಿ ಪೌಡರ್ ಮಾಡ್ಕೊತೀನಿ. ಕೆಲವ್ರು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊತಾರೆ, ಬಟ್ ನಾನು ಮಿಕ್ಸಿಲಿ ಸ್ವಲ್ಪ ಪೌಡರ್ ಮಾಡಿಕೊಂಡ್ರೆ ಸರಿ ಅಂತ ಹೇಳಿ ಪೌಡರ್ ಮಾಡ್ಕೊತಾ ಇದ್ದೀನಿ. ನನಗೆ ತೋರಿಸಿದ್ದೀನಲ್ಲ ಅಷ್ಟು ಪೌಡರ್ ಆದರೆ ಸಾಕಂತಲೇ ಹೇಳ್ಬೋದು. ಇನ್ನು ಅದನ್ನೆಲ್ಲ ನಾನು ಸಪ್ರೇಟಾಗಿ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಟೈಮು ಕೂಡ ಇದೇ ಥರ ನಾವು ಫಾಲೋ ಮಾಡಬೇಕಾಗತ್ತೆ. ಸೊ ಇಷ್ಟು ನನಗೆ ಕಂಪ್ಲೀಟಾಗಿ ಪೌಡರ್ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ನಾವು ರೆಡಿ ಮಾಡ್ಕೊಂಡಿರ್ತೀವಲ್ವ ಸಕ್ಕರೆ ಪಾಕ, ಅದಕ್ಕೆ ಸ್ಲಿಮ್ಮಲ್ಲಿ ಇಟ್ಕೊಂಡು ನಾವು ರೆಡಿ ಮಾಡಿರೋಂಥ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನಾವು ಎಷ್ಟು ರೆಡಿ ಮಾಡ್ಕೊಂಡಿರ್ತೀವಿ ಪಾಕ ಅಷ್ಟು ಬೇಕಾಗತ್ತೆ. ಅದು ಕುಕ್ ಹಾಕ್ತಾ ಸ್ವಲ್ಪ ನೀರನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ ಅಂತಲೇ ಹೇಳ್ಬೋದು. ಬಿಗಿ ಬರ್ತಿರುತ್ತೆ. ನಮಗೆ ಲಡ್ಡು ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೋಡಿಕೊಂಡು ನಾವು ಅದನ್ನು ಸ್ಟವ್ನ ಆಫ್ ಮಾಡ್ಕೊಂಡು ಎತ್ತಿಟ್ಕೊಬೇಕಾಗತ್ತೆ. ಈಗ ನೀವೇ ನೋಡ್ತಿರ್ಬೋದು ಸ್ಟಾರ್ಟಿಂಗ್ ಟು ಎಂಡ್ ಹೆಂಗಾಗ್ತಿದೆ ಅಂತೇಳಿ. ಅಷ್ಟು ಪಾಕನೂ ಕೂಡ ಅದು ಹಿಟ್ಟು ಅಬ್ಸರ್ವ್ ಮಾಡ್ಕೊಳ್ತಿದೆ ಅಂತಲೇ ಹೇಳ್ಬೋದು. ಇನ್ನು ಫೈನಲಿ ನಾನು ಇದನ್ನು ಆಫ್ ಮಾಡಿ ಇಟ್ಕೊಂಡು ಸ್ವಲ್ಪ ಹೊತ್ತು ಅದು ಬಿಸಿ ಆರಲಿ ಅಂತ ಇಟ್ಟಿದ್ದೆ. ಬೆಚ್ಚಗಿರಲಿ, ಲೈಟಾಗಿ ಸ್ವಲ್ಪ ಉಗುರು ಬೆಚ್ಚಿದ್ದಾಗ ಅದನ್ನು ಉಂಡೆ ಕಟ್ಕೊಂಡ್ರೆ ನಮಗೆ ರೆಡಿ ಆಗುತ್ತೆ ನೀಟಾಗಿ. ಅದು ಕಟ್ಬೋದು ಉಂಡೆನ ಅಂತಲೇ ಹೇಳ್ಬೋದು. ಇನ್ನು ನಾನು ಎಲ್ಲ ಉಂಡೆನೂ ನೀಟಾಗಿ ಕಟ್ಕೊತಾ ಇದ್ದೀನಿ. ಸ್ವಲ್ಪ ಫುಡ್ ಕಲರ್ ಜಾಸ್ತಿ ಆಯಿತು, ಬಿಕಾಸ್ ನಾನು ಪೌಡರಿಗೂ ಹಾಕಿದ್ದೆ, ಪಾಕಕ್ಕೂ ಹಾಕಿಬಿಟ್ಟೆ. ಸ್ವಲ್ಪ ಡಾರ್ಕ್ ಬಂದುಬಿಡ್ತು ಅಂತ ಅನಿಸುತ್ತೆ. ಬಟ್ ಟೇಸ್ಟು ಮತ್ತು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಟೇಸ್ಟ್ ನೋಡಿಲ್ಲ ಇದು ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ.
ಆಫ್ಟರ್ ದ್ಯಾಟ್ ನಾನು ನೋಡಿದ್ಮೇಲೆ ನನಗೂ ತುಂಬ ಇಷ್ಟ ಆಯಿತು. ಮನೆಯವರು ತುಂಬ ಇಷ್ಟಪಟ್ಟು ತಿಂದರು ಅಂತಲೇ ಹೇಳ್ಬೋದು. ಇನ್ನು ಇಷ್ಟು 2 ಕಪ್ಪಲ್ಲಿ 120 ಅಷ್ಟು ಆಗಿದೆ ಲಡ್ಡು. ಇನ್ನು ದೇವರ ನೈವೇದ್ಯಕ್ಕೆ ನಾನು ಅಂದ್ಕೊಂಡ ಹಾಗೆ ಏನು ಮೋತಿಚೂರ್ ಲಡ್ಡು ಮಾಡಾಯಿತು. ಬಟ್ ಬೆಳಗ್ಗೆಗೆ ನೈವೇದ್ಯಕ್ಕೆ ಇಡೋಕ್ಕೆ ಅಂತ ಹೇಳಿ ನೈಟೇ ಪ್ರಿಪೇರ್ ಮಾಡ್ಕೊಬೇಕಾಗಿತ್ತು. ಸ್ವಲ್ಪ ಲೇಟೇ ಆಯಿತು ನಾನು ಮಲ್ಕೊಳ್ಳೋಷ್ಟರಲ್ಲಿ. ಬಟ್ ಆದರೆ ಎಲ್ಲವೂ ಪ್ರಿಪೇರ್ ಮಾಡಿ ಮಲ್ಕೊಂಡೆ ಅನ್ನೋದೊಂದು ಖುಷಿ ಇತ್ತಂತಲೇ ಹೇಳ್ಬೋದು. ನೋಡಿ ನಾನು ಇಷ್ಟು ಕೈಯಿಂದ ಮಾಡಿರೋದ್ರಿಂದ ಎಷ್ಟು ಖುಷಿ ಆಗ್ತಿದೆ ಅಂತೇಳಿ. ನನ್ನ ಈ ವಿಡಿಯೋನ ಮಾರ್ನಿಂಗಿಂದ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಗಣೇಶನ ಕೂರಿಸೋ ಟೈಮ್ ಆಗಿದೆ. ಸೊ 9 ಅಷ್ಟರಲ್ಲಿ ಗಣೇಶನ ಕೂರಿಸ್ಕೊಳ್ಳೋಣ, ಪೂಜೆ 9 ಮೇಲೆ ಮಾಡಬೇಕಾಗಿತ್ತಲ್ವ. ಸೊ ಅಲ್ಲಿಗೆ ಒಂದು ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೊಬೇಕಾಗಿತ್ತು, ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಗೈಸ್. ಬನ್ನಿ ಫಸ್ಟು ಗಣೇಶನ ಕೂರ್ಸೋಕ್ಕೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ. ಇನ್ನು ಗಣೇಶ ಕೂರ್ಸೋಕೆ ಮುಂಚೆಗೆ ಸ್ವಲ್ಪ ಪ್ರಿಪ್ರೇಷನ್ಸ್ ಇತ್ತಲ್ವ, ಅದನ್ನು ಮಾಡ್ಕೊಂಬಿಡೋಣ ಅಂಥೇಳಿ ಎಲ್ಲವನ್ನು ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ನೈಟ್ ಮಾಡಿದ್ದಂಥ ಲಡ್ಡು ಒಂದು 9ಕ್ಕೆ ಇಡ್ತಾಯಿದ್ದೀನಿ ನೈವೇದ್ಯಕ್ಕೆ ಅಂತ ಹೇಳಿ. ಹಾಗೆ ಸ್ವಲ್ಪ ಫ್ರೂಟ್ಸು ಮಿಕ್ಸಿಂಗ್ ಫ್ರೂಟ್ಸ್ ತೊಗೊಂಬಂದಿದ್ದೆ ಅಲ್ವಾ, ಈ ಥರ ಫ್ರೂಟ್ಸ್ನೆಲ್ಲ ಒಂದು ಬೋಲಿಗೆ ಹಾಕಿಡೋಣ ಅಂತೇಳಿ ಫಸ್ಟೇ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಪ್ಲೇಟಲ್ಲಿ ತೊಗೊಂಬಂದೆ, ನಾನು ಇಷ್ಟೇ ಇಡ್ಬೋದೇನೋ ಅಂತೇಳಿ. ಬಟ್ ಅದು ನನಗೆ ಏನೂ ಸಾಕಾಗಲಿಲ್ಲ, ಒಂಚೂರು ದೊಡ್ಡದ್ರಲ್ಲೇ ಇಟ್ಕೊಳ್ಳೋಣ ಅಂಥೇಳಿ ಎಲ್ಲ ಫ್ರೂಟ್ಸ್ನ ದೊಡ್ಡದಲ್ಲೇ ಇಟ್ಕೊತಾ ಇದ್ದೀನಿ. ಬಿಕಾಸ್ ಜಾಸ್ತಿ ಫ್ರೂಟ್ಸ್ ಇತ್ತಲ್ವ, ಸೊ ಎಲ್ಲ ಇಡೋಣ ಅಂತ ಹೇಳಿ ಎಲ್ಲ ಫ್ರೂಟ್ಸ್ನೂ ಇಡ್ತಾ ಇದ್ದೆ. ನೆಕ್ಸ್ಟು ಇದೆಲ್ಲ ಒಂದು ಬೌಲಿಗೆಲ್ಲ ಹಿಟ್ಟು ಆದಮೇಲೆ ಎಕ್ಸ್ಟ್ರಾ ಆಗಿದ್ದ ಫ್ರೂಟ್ಸ್ನೆಲ್ಲ ಸ್ವಲ್ಪ ಎತ್ತಿಟ್ಕೊಂಡೆ, ಜಾಸ್ತಿ ಇದ್ದಿದ್ದೆಲ್ಲ. ಇದ್ರ ತುಂಬ ಆಯ್ತಲ್ವ, ಇನ್ನೂ ದೊಡ್ಡದಿಟ್ಟರೆ ಜಾಗ ಸಾಕಾಗಲ್ಲ ಅಂತ ಹೇಳಿ. ಸೊ ಇನ್ನು ನೆಕ್ಸ್ಟು ಮೋದಕನ ನಾನು ಅಂಗಡಿಲೇ ಸಿಗುತ್ತೆ ರೆಡಿ. ಸೊ ರೆಡಿನೇ ಸಿಕ್ಕಿತ್ತು, ನಾನು ತೊಗೊಬಂದಿದ್ದೆ. ಸೊ ಅದನ್ನು ಕೂಡ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. 21 ಮೋದಕ, 21 ಮೋದಕನೇ ಕೊಡ್ತಾರೆ. ಸೊ ರೆಡಿ ಮೋದಕ ಸಿಕ್ತು ನನಗೆ. ನೆಕ್ಸ್ಟು ಅದೊಂದು ಪ್ಲೇಟಿಗೆ ಹಾಕಿಟ್ಕೊಂಡು ಆದಮೇಲೆ ಇನ್ನೊಂದು ಪ್ಲೇಟಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಡೋಣ ಅಂತೇಳಿ ಇನ್ನೊಂದು ಪ್ಲೇಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಖರ್ಜೂರ ಮತ್ತು ಕಲ್ಸಕ್ಕರೆ ಅದು ಮಾತ್ರ ಸಿಕ್ತು ಫಸ್ಟು, ಅದನ್ನು ಇಟ್ಕೊಂಡೆ. ನೆಕ್ಸ್ಟು ಇನ್ನು ಸ್ವೀಟ್ಸ್ ಎಲ್ಲ ತಂದಿದ್ದೆ ಅಲ್ವಾ, ರೆಡಿ ಸ್ವೀಟ್ಸ್ನ, ಅದನ್ನು ಕೂಡ ಒಂದು ಪ್ಲೇಟಿಗೆ ಇಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೊತಾ ಇದ್ದೀನಿ. ಸೊ ಅದೊಂದು ಪ್ಲೇಟಿಗೆಲ್ಲ ಇಟ್ಟಾದಮೇಲೆ ಇನ್ನೊಂದಷ್ಟು ಡ್ರೈ ಫ್ರೂಟ್ಸ್ ಇತ್ತಲ್ವ, ಅದನ್ನು ಕೂಡ ಇಟ್ಟು ನೀಟಾಗಿ ಆ ಪ್ಲೇಟಿಗೆಲ್ಲ ರೆಡಿ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಇದು ಒಂದು ಸೈಡ್ಗೆ ಇಟ್ಕೊಂಡ್ಬಿಟ್ಟು ನೆಕ್ಸ್ಟು ನಾನು ಗಣೇಶನ ಕೂರ್ಸೋಕೆ ಸರಿ ಹೋಗುತ್ತೆ, ಫಸ್ಟ್ ರೆಡಿ ಮಾಡ್ಕೊಂಬಿಟ್ರೆ ಅಂತೇಳಿ ಅದನ್ನು ಮಾಡ್ಕೊತಾ ಇದ್ದೆ. ಇನ್ನು ಕೆಳಗಡೆ ಒಂದು ಬಾಳೆ ಎಲೆ ನೀಟಾಗಿ ತೊಳೆದಿಟ್ಕೊಂಡು ಒಂದು ಬಾಳೆ ಎಲೆನ ಇಟ್ಕೊತಾ ಇದ್ದೀನಿ. ಅದ್ರ ಕೆಳಗಡೆ ಅಕ್ಕಿನ ಇಡಬೇಕು. ಗಣೇಶನ ಇಡಬೇಕಾದ್ರೆ ಅಕ್ಕಿ ಮೇಲೆ ಗಣೇಶನ ಕೂರಿಸ್ಬೇಕಾಗತ್ತೆ. ಸೊ ನಾನು ಅಕ್ಕಿ ಎಲ್ಲ ಹಾಕಿ ನೀಟಾಗಿ ಅದನ್ನು ಲೆವೆಲ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಇನ್ನು ಶುಭ ಲಾಭ ಇರುತ್ತಲ್ವ, ಅದರಲ್ಲಿ ಸ್ವಸ್ತಿಕ್ನ ಇಟ್ಟು ಅದ್ರ ಕೆಳಗಡೆ ಅರಿಶಿನ ಕುಂಕುಮ ಇಟ್ಟು ಆಮೇಲೆ ಗಣೇಶನ ಮೂರ್ತಿ ಕೂರಿಸ್ಬೇಕಾಗತ್ತೆ, ಗೌರಿ ಗಣೇಶನ ಮೂರ್ತಿ. ಸೊ ನನಗೆ ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟು ನಾನು ಮಾತ್ರ ಮಾಡೋದು. ತುಂಬ ಸಿಂಪಲ್ಲಾಗೆ ಮಾಡ್ತೀನಿ ನಾನು, ಅಷ್ಟೊಂದೆಲ್ಲ ಡೆಪ್ತಾಗೇನು ಮಾಡಲ್ಲ. ಸ್ವಲ್ಪ ಮಕ್ಳ ಖುಷಿಗೋಸ್ಕರ ಗಣೇಶ ಗೌರಿನ ಕೂರಿಸೋದು. ಸೊ ಏನೇ ತಪ್ಪಿದ್ರು ಆ ಗಣೇಶನ ಕ್ಷಮೆ ಕೇಳ್ಕೊಳ್ಳೋಣ. ನನಗೆ ಈ ರೀತಿ ಕೂರಿಸೋದು ನಾನು. ಇನ್ನು ನಾವು ತಂದಿದ್ದ ಗಣೇಶ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಸೊ ಕೃಷಿಗೆ ಆನೆ ಮೇಲೆ ಇರೋ ಗಣೇಶ ಸಿಕ್ತು. ಅವ್ನು ತುಂಬ ಖುಷಿಪಟ್ಟು ತಗೊಂಡ. ಬಿಕಾಸ್ ಅವನಿಗೆ ಆನೆ ಅಂದರೆ ಅರ್ಜುನ, ಈ ಥರ ಅಂಬಾರಿ ಹೊರೋ ಅರ್ಜುನಂದೊಂದು ನೆನಪು. ಸೊ ಹಾಗಾಗಿ ಅರ್ಜುನ ಮೇಲೆ ಕೂತಿದೆ ಗಣೇಶ ಅಂತೇಳಿ ಖುಷಿಪಟ್ಟು ತೊಗೊಂಡ. ಇನ್ನು ಗೌರಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ಚಿಕ್ಕ ಪುಟ್ಟ ಗೌರಿ ಸಿಕ್ತಂತಲೇ ಹೇಳ್ಬೋದು. ಇನ್ನು ಅದೆಲ್ಲ ಆದಮೇಲೆ ಗಣೇಶನಿಗೆ ಜನಿವಾರ ಹಾಕಿ ಹಾಗೆ ಇನ್ನೆಲ್ಲ ನೀಟಾಗಿ ಹೂವು ಮುಡಿಸಿ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ರೆಡಿ ಮಾಡಾಯಿತು. ಇನ್ನು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಡೋಣ ಅಂತೇಳಿ ಅದಕ್ಕೂ ಗಣೇಶನಿಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಾಯಿತು. ಹಾಗೆ 21 ಗರಿಕೆನೂ ಕೂಡ ಗಣೇಶನಿಗೆ ಇಡಬೇಕಂತಲೇ ಹೇಳ್ಬೋದು. ಸೊ ಗಣೇಶನಿಗಂತೂ ಗರಿಕೆ ಹೂವು ಗರಿಕೆನ ಇಟ್ಟರೆ ತುಂಬ ಒಳ್ಳೇದಂತ ಹೇಳ್ತಾರೆ. ಸೊ ನಾನು ಅದೇ ಥರ 21 ಗರಿಕೆ ಇಟ್ಟು ಪೂಜೆ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ನಾನು ಕೆಳಗಡೆ ಇಟ್ಟಿರೋದ್ರಿಂದ ಅದಕ್ಕೆ ಕಾಣಿಸ್ತಿಲ್ಲ ಅಷ್ಟಾಗಿ. ಇನ್ನು ನೆಕ್ಸ್ಟು ಇದೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಇನ್ನು ನಾನು ಸೈಡಲ್ಲಿ ರೆಡಿ ಮಾಡ್ಕೊಂಡಿರೋಂಥ ಫ್ರೂಟ್ಸು, ಡ್ರೈ ಫ್ರೂಟ್ಸ್, ಸ್ವೀಟ್ಸ್ ಈ ಥರದ್ದೆಲ್ಲವೂ ಕೂಡ ನಾನು ಅದು ಅರೇಂಜ್ಮೆಂಟ್ ಮಾಡಿಸ್ಕೊಳ್ತಾ ಹೋಗ್ತಿದ್ದೀನಿ.
ಈ ಥರ ಬೇಗ ಬೇಗ ಮಾಡ್ಕೊಳ್ಳೋದ್ರಿಂದ ಸೊ ಬೇಗ ಇನ್ ಟೈಮಿಗೆ ಯಾವ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ಗೆ ಪೂಜೆ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನೆಲ್ಲ ರೆಡಿ ಮಾಡ್ಕೊಂಡಿರೋದ್ರಿಂದ ನೀಟಾಗಿ ಬೇಗನೆ ಮುಗಿಸ್ಕೊಂಡೆ. ಇನ್ನೂ ಅರ್ಲಿನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಆಗಿಲ್ಲ. ಸೊ ಇನ್ನು 9ರಿಂದ 10 ಒಳಗಡೆ ಮಾಡೋದಿತ್ತು ಪೂಜೆ. ಸೊ ಆ ಟೈಮಿಂಗ್ಸ್ ನೋಡಿಕೊಂಡು ಮುಗಿಸ್ಕೊಳ್ಳೋಣ ಅಂತೇಳಿ ಆ ಟೈಮಿಂಗ್ಸಲ್ಲಿ ಪೂಜೆನ ಮುಗಿಸ್ಕೊತಾ ಇದ್ದೆ. ಇನ್ನು ಫೈನಲಿ ಇಷ್ಟು ರೆಡಿ ಆಗಿದೆ. ಕಂಪ್ಲೀಟಾಗಿ ಎಲ್ಲ ರೆಡಿ ಆದಮೇಲೆ ಇದನ್ನ ನೆಕ್ಸ್ಟು ಬಾಳೆ ಎಲೆ ಮತ್ತು ಕಬ್ಬಿಂದು ಗರಿ ಬರುತ್ತಲ್ವ, ಅದು ಮಾವಿನೆಲೆ ಇಷ್ಟನ್ನು ಕಟ್ಟಿ ಸಪ್ರೇಟು ನೀಟಾಗಿ ಎತ್ತಿಟ್ಕೊಂಡಿದ್ದೆ. ಸೊ ಸೈಡಲ್ಲಿ ಅದನ್ನು ಇಡ್ತಾಯಿದ್ದೀನಿ ದೇವ್ರ ಮನೇಲೆ. ಇನ್ನು ಯಾವುದೇ ಥರ ಗ್ರಿಪ್ಪಿಂಗ್ಗೆ ಯಾವುದೇ ಥರ ಸ್ಟ್ಯಾಂಡ್ ಎಲ್ಲ ಇರಲಿಲ್ಲ. ಸೊ ಸೈಡಲ್ಲೇ ಗೋಡೆಗೆ ಒರಗಿಸಿ ಇಡೋಣ ಅಂತ ಹೇಳಿ ಅದನ್ನು ಕೂಡ ಇಡ್ತಾಯಿದ್ದೀನಿ. ಕೂರ್ತಾ ಇರಲಿಲ್ಲ, ಬಟ್ ಹಾಗೋ ಹೀಗೋ ನೀಟಾಗಿ ಅದನ್ನು ಲೆವೆಲ್ ಮಾಡಿ ಬ್ಯಾಲೆನ್ಸಿಂಗಾಗಿ ಹಿಟ್ಟಾಯಿತು. ನೆಕ್ಸ್ಟು ಈ ಥರದ್ದೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಕಂಪ್ಲೀಟಾಗಿ ಒಂದು ಸತಿ ಎಲ್ಲ ನೋಡ್ಕೊಂಬಿಡ್ತೀನಿ, ಏನಾದರೂ ಇಡಬೇಕಾ, ಏನಾದರೂ ಮಿಸ್ ಆಗಿದೆಯಾ ಅಂತ ಹೇಳಿ. ಅದೇನೂ ಮಿಸ್ ಆಗಿಲ್ಲ ಅನ್ನೋ ಥರ ಎಲ್ಲ ನೀಟಾಗಿ ರೆಡಿ ಆದಮೇಲೆ ನಾನು ಪೂಜೆಗೆ ಸ್ಟಾರ್ಟ್ ಮಾಡ್ಕೊತೀನಿ ಅಂತಲೇ ಹೇಳ್ಬೋದು. ಇನ್ನು ಕಾಯಿ ತಂದು ಕಾಯೆಲ್ಲ ಹೊಡೆದು ನಾನು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಅಂದ್ಕೊಂಡಿದ್ದ ಟೈಮಿಗೆ ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ಪೂಜೆ ಮಾಡಬೇಕಾದ್ರಂತೂ ಗಣೇಶನ ತಲೆ ಮೇಲಿದ್ದ ಒಂದು ಹೂವು ಬೀಳ್ತು. ಸೊ ಅದೊಂದು ತುಂಬ ಖುಷಿ ಆಯಿತು. ಏನೋ ಗೊತ್ತಿಲ್ಲ, ದೇವರ ಆಶೀರ್ವಾದ ಅಂತ ಅಂದ್ಕೊಬೋದು. ಸೊ ಹೆಂಗೋ ಪೂಜೆ ಒಳ್ಳೆ ರೀತಿಲಿ ಇನ್ ಟೈಮಿಗೆ ಅಂದ್ಕೊಂಡಂಗೆ ಆಯಿತು. ಇನ್ನು ಮನೇಲಿ ಎಲ್ಲರೂ ಕೂಡ ಪೂಜೆನ ಗಣೇಶನಿಗೆ ಮಾಡಿದ್ರಂತಲೇ ಹೇಳ್ಬೋದು. ನಾನು ಕೂಡ ಮಕ್ಕಳ ಕೈಲೂ ಕೂಡ ಗಣೇಶನಿಗೆ ಪೂಜೆ ಎಲ್ಲ ಮಾಡಿಸಾಯಿತು. ಇನ್ನು ಅವ್ರ ಖುಷಿ, ಗಣೇಶನ ಪೂಜೆ ಮಾಡೋದಂತ ಹೇಳಿದ್ರೆ ಅವ್ರ ಖುಷಿ ಸಂಭ್ರಮ ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ಪಡ್ತಾರೆ ಹಬ್ಬದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಹಬ್ಬದಲ್ಲಂತೂ ಗೌರಿ ಗಣೇಶ ಹಬ್ಬದಲ್ಲಿ ಯಾವಾಗಲೂ ಮಾಡಬೇಕು. ಯಾರಲ್ಲಿ ಮನೇಲೆಲ್ಲ ಮಾಡ್ತಿರ್ತೀರ ಗೊತ್ತಿರುತ್ತೆ. ಏನು ಬಿಳಿ ತಂಬಿಟ್ಟು ಮತ್ತು ಎಳ್ಳು ತಂಬಿಟ್ಟು ಮಾಡ್ತಾರೆ, ಅಕ್ಕಿ ತಂಬಿಟ್ಟು ಮತ್ತು ಎಳ್ಳು ತಂಬಿಟ್ಟು. ಸೊ ಇದನ್ನು ತೊಗೊಂಡೋಗಿ ನಾಗರಿಕಲ್ ಹತ್ರ ತನಿ ಹರ್ಕೊಂಬರ್ಬೇಕು. ಸೊ ಇನ್ನು ನಮ್ಮ ಮನೇಲಿ ಇದನ್ನು ನೆಕ್ಸ್ಟ್ ಎಲ್ಲ ಪೂಜೆ ಎಲ್ಲ ಆದಮೇಲೆ ಇದನ್ನು ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ವಿ ಅಂತಲೇ ಹೇಳ್ಬೋದು. ಫಸ್ಟು ಅಕ್ಕಿ ತಂಬಿಟ್ಟು ಮಾಡ್ಕೊಂಬಿಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದಾರೆ. ಅದನ್ನು ಏನು ಮಿಕ್ಸಿಲಿ ಅಕ್ಕಿನ ಪೌಡರ್ ಮಾಡ್ಕೊಂಡಿದ್ವಿ, ನೆನೆಸಿರೋ ಅಕ್ಕಿನ ಪೌಡರ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟು ಆ ಪೌಡರ್ನ ಇನ್ನು ಬೆಲ್ಲ ಜೊತೆ 1 kg ಅದನ್ನು ಕುಟ್ಟಿ ಉಂಡೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ. ಕೆಲವೊಬ್ಬರು ಮಿಕ್ಸಿಲೇ ಇದು ಮಾಡಿಕೊಂಡು ಪಾಕ ತಗೊಂಡು ಮಾಡ್ಕೊತಾರೆ, ಬಟ್ ಇದು ಪಾಕ ಏನು ತೆಗ್ದಿಲ್ಲ. ಬೆಲ್ಲನ 1 kg ಕುಟ್ಟಿ ಮತ್ತು ಅಕ್ಕಿ ಜೊತೆ ಹೊಂದಿಸಿ ಬೆಲ್ಲನ ನೀಟಾಗಿ ಅದನ್ನು ತಂಬಿಟ್ಟು ಮಾಡಿದ್ರೆ ನಿಜ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಈ ಥರ ಮಾಡಿದ್ರೇ ಆವಾಗಿನ ಕಾಲದಲ್ಲಂತೂ ಇನ್ನೂ ಅಕ್ಕಿನೇ 1 kg ಇಟ್ಟು ಹಿಡ್ದು ಏನು ಪೌಡರ್ ಮಾಡಿ ಆಫ್ಟರ್ ದಟ್ ಏನು ಬೆಲ್ಲ ಜೊತೆ ಹೊಂದಿಸ್ತಾಯಿದ್ರು. ಬಟ್ ಈಗ ಏನಂತಾರೆ ಮಿಕ್ಸಿಲೇ ನೆನೆಸಿರೋ ಅಕ್ಕಿನ ಪೌಡರ್ ಮಾಡ್ಕೊತಾರೆ, ಆಮೇಲೆ 1 kg ಅದನ್ನು ಏನು ಕುಟ್ಟಿ ಉಂಡೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದು ಎಷ್ಟು ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೆಗಳಲ್ಲಿ ಕೂಡ ಇದೇ ಥರ ಏನಾದರೂ ಏನು ತಂಬಿಟ್ಟೆಲ್ಲ ಮಾಡೋದು ಪ್ರೊಸೀಜರ್ ಇದೆಯಾ ಏನೋ ಗೊತ್ತಿಲ್ಲ, ಬಟ್ ನಮ್ಮ ಮನೇಲಿ ಈ ಥರ ಏನೋ 1 kg ಕುಟ್ಟೆ ಮಾಡೋದು. ನೆಕ್ಸ್ಟು ನೋಡಿ ಎಷ್ಟು ಒಂದು ಇಲ್ಲಾಂದ್ರೂ ತುಂಬ ಎಫರ್ಟ್ ಹಾಕ್ಬೇಕು ಅದನ್ನೆಲ್ಲ ಕುಟ್ಟಿ ಮಾಡೋಕ್ಕೆ ಅಂತೇಳಿ. ಅದೆಲ್ಲ ಕುಟ್ಟಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಹೊಂದಿಸ್ತಿದ್ದೀವಿ ಅಂತ ಹೇಳಿ. ಅದೇ ಆ ಥರ ಎಲ್ಲ ನಾವೆಲ್ಲ ಮಾಡಾದ್ಮೇಲೆ ತಂಬಿಟ್ಟು ಅದೇ ಥರ ಏನು ಕಟ್ಟೋ ಥರ ಉಂಡೆ ಕಟ್ಟೋ ಥರ ಹೊಂದ್ಕೊಳ್ಳುತ್ತೆ ಬೆಲ್ಲ ಜೊತೆ. ಇನ್ನು ಫಸ್ಟು ಬೆಳಿ ತಂಬಿಟ್ಟು ರೆಡಿ ಆಯ್ತು ಅಂತಲೇ ಹೇಳ್ಬೋದು. ಇಷ್ಟು ಫೈನಲಾಗಿ ಅಮ್ಮ ರೆಡಿ ಮಾಡಿಟ್ಟಿದ್ದಾರೆ. ಇದು ಹೊರಗಡೆ ಪೂಜೆ ಮತ್ತು ಮನೆಯಲ್ಲಿ ಪೂಜೆಗೆಲ್ಲ ಮಾಡಬೇಕಂತ ಹೇಳಿ ಇಷ್ಟನ್ನ ರೆಡಿ ಮಾಡ್ಕೊತಾ ಇದ್ದಾರೆ. ಫೈನಲಿ ಏನೋ ಈ ತಂಬಿಟ್ಟು ರೆಡಿ ಆಯಿತು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹೊಂದಿಸ್ತಾ ಇದ್ರೆ ಅದು ಯಾವ ಥರ ಉಂಡೆ ಕಟ್ಕೊಳ್ಳುತ್ತೆ ಅಂತ ಹೇಳಿ. ಚೆನ್ನಾಗೂ ಇರುತ್ತೆ ತಿನ್ನೋಕ್ಕೆ. ದೇವ್ರ ನೈವೇದ್ಯ ಮಾಡಾದ್ಮೇಲೆ ನಾವು ತಿನ್ನೋದು, ಬಟ್ ಆದರೆ ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಿರುತ್ತಲ್ವ. ಸೊ ಅದಕ್ಕೆ ಫಸ್ಟೇ ಹೇಳ್ತಿರೋದು ಹೇಗಿರುತ್ತೆ ಅಂತ ಹೇಳಿ. ಇದೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಎಳ್ಳು ತಂಬಿಟ್ಟನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಸುಧಾ ರೆಡಿ ಮಾಡ್ಕೊಬೇಕು. ಎಳ್ಳನ್ನ ಮಿಕ್ಸಿಲೇ ಫಸ್ಟು ಪೌಡರ್ ಮಾಡ್ಕೊಂಡಿರ್ತೀವಿ. ಆ ಪೌಡರ್ ಆದಮೇಲೆ ಇಲ್ಲಿ ಬೆಲ್ಲ ಜೊತೆ ಅದನ್ನು
ನೀಟಾಗಿ ಕುಟ್ಕೊಂಡು ಮಾಡ್ಕೊಬೇಕಾಗತ್ತೆ. ಇದನ್ನೆಲ್ಲ ಸಪ್ರೇಟ್ ಇಟ್ಕೊಂಡಾದ್ಮೇಲೆ ಇನ್ನು ನೆಕ್ಸ್ಟು ಇದಕ್ಕೆ ಎಳ್ಳನ್ನು ಫಸ್ಟು ಬೆಲ್ಲ ಹಾಕ್ಕೊತಾರೆ. ಬೆಲ್ಲ ಹಾಕಿ ಪೌಡರ್ ಅದಕ್ಕೆ ಬೆಲ್ಲನ ನೀಟಾಗಿ ಎಲ್ಲ ಕರಗಿಸಾದ್ಮೇಲೆ ಒನಕೆಲಿ ಎಳ್ಳನ್ನು ಹಾಕಿ ನೀಟಾಗಿ ಹಿಡಿದು ಎಲ್ಲ ಪೌಡರ್ನೂ ಜೊತೆಲೇ ಹಾಕ್ಕೊಬೇಕು. ಸೊ ಎಷ್ಟು ಎಫರ್ಟ್ ಆಗಬೇಕಂದ್ರೆ ಇದನ್ನು ತಂಬಿಟ್ಟು ಮಾಡೋಕ್ಕೆ ತುಂಬ ಎಫರ್ಟ್ ಆಗಬೇಕಂತಲೇ ಹೇಳ್ಬೋದು. ಸೊ ನಮ್ಮಮ್ಮ ಕೆಳಗಡೆ ಕೂತ್ಕೊಂಡಿದ್ರು, ನಾನು ಮೇಲ್ಗಡೆ ನಿಂತ್ಕೊಂಡು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ ಅಷ್ಟೇ. ಈ ಥರ ಎಲ್ಲ ಕುಟ್ಟಿ ಹೊಂದಿಸಿ ಅದನ್ನು ಉಂಡೆ ಮಾಡೋಕ್ಕಂದು ತುಂಬ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಗೊತ್ತಿರುತ್ತೆ ಯಾರ್ಯಾರೆಲ್ಲ ಮಾಡಿರ್ತೀರ ಮನೇಲಿ ಗೌರಿ ಹಬ್ಬ ಏನು ಈ ಥರದ್ದೆಲ್ಲ ಮಾಡಿರ್ತೀರ ಅವ್ರಿಗೆ ನಿಜ ಗೊತ್ತಿರುತ್ತೆ ಎಷ್ಟು ಶ್ರಮ ಇರುತ್ತೆ ಇದ್ರ ಹಿಂದೆ ಅಂತ ಹೇಳಿ. ಸೊ ಒಂದೊಂದೇ ಹಬ್ಬದ ಕೆಲಸ ಅಂತೂ ತುಂಬ ಇರುತ್ತೆ. ಒಂದೊಂದೇ ಕೆಲಸಗಳನ್ನ ಮಾಡ್ತಾನೆ ಇರಬೇಕು. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ನೋಡಿ ನನಗೆ ಕುಟ್ಟಿ ಎಷ್ಟೆಲ್ಲ ಸ್ವೆಟ್ ಆಗಿದ್ದೀನಿ ಅಂತೇಳಿ. ಈ ಥರ ಕೆಲಸ ಡೈಲಿ ಮಾಡಿದ್ರೆ ಏನು ಗೊತ್ತೇ ಆಗೋಲ್ಲ ಹೇಗೆ ನಮ್ಮ ಬಾಡಿಲಿ ಸ್ವೆಟ್ ಆಗುತ್ತೆ ಅಂತೇಳಿ. ಅದಕ್ಕೆ ಹೇಳೋದು ಆಗಿನ ಕಾಲದಲ್ಲಿ ಜನರು ಯಾವ ಥರ ಎಕ್ಸಸೈಸ್ ಏನೂ ಇಲ್ಲದೆ ಈ ಥರ ಕೆಲಸ ಹಬ್ಬ ಹರಿದಿನಗಳಲ್ಲಿ ಕೆಲಸ ಮಾಡಿ ಶ್ರಮಪಟ್ಟು ಹೆಲ್ತಿಯಾಗಿದ್ದರು ಅಂತ ಹೇಳಿ. ಸೊ ಇದು ಹೊಂದಿಸಿ ಎಲ್ಲ ಆಯಿತು. ತಂಬಿಟ್ಟು ಕೂಡ ಅಮ್ಮ ರೆಡಿ ಮಾಡ್ಕೊತಾ ಇದ್ದಾರೆ. ಐ ಹೋಪ್ ಈ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ. ನಮ್ಮ ಮನೇಲಿ ನಾವು ಹೇಗೆ ಎಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ ಮತ್ತು ಹೇಗೆಲ್ಲ ನಮ್ಮ ಹಬ್ಬನ ಸೆಲೆಬ್ರೇಷನ್ಸ್ ಮಾಡ್ತೀವಿ, ಆಚರಣೆ ಮಾಡ್ತೀವಿ ಅಂತ ನಾನು ಸಣ್ಣದಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿದ್ದಷ್ಟೇ. ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಈ ವಿಡಿಯೋ. ಇದೆಲ್ಲ ಮಾಡ್ಕೊಂಡಾದ್ಮೇಲೆ ನಮ್ಮ ಮನೇಲಿ ಮಡಿಕೆ ತಗೊಂಡು ಮೀಸಲು ಮಾಡ್ತಾರೆ ಈ ಹಬ್ಬದಲ್ಲಿ, ಗೌರಿ ಹಬ್ಬದಲ್ಲಿ. ಸೊ ಈಗ ಅದಕ್ಕೆ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಾಗಿತ್ತು. ಸೊ ಈ ಥರ ಪೂಜಾರಿಗಳನ್ನ ಕರ್ಕೊಂಡ್ಬಂದು ಇದೇ ಥರ ಪೂಜೆ ಮಾಡೋರಿರ್ತಾರೆ ದಾಸಗಳು, ಅವ್ರನ್ನ ಕರ್ಕೊಂಡ್ಬಂದು ಮನೇಲಿ ಪೂಜೆ ಮಾಡಿಸ್ತಾ ಇದ್ವಿ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ನನ್ನ ಈ ಗೌರಿ ಗಣೇಶ ಹಬ್ಬದ ವ್ಲಾಗ್ ಅಂತಲೇ ಹೇಳ್ಬೋದು. ಇನ್ನೂ ಕೆಲವೊಂದಷ್ಟು ವೀಡಿಯೋಸ್ ಇತ್ತು, ಬಟ್ ನಾನು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಅದಕ್ಕೆ ಆ ವೀಡಿಯೋಸ್ನೆಲ್ಲ ಇಲ್ಲೇ ಅಪ್ಲೋಡ್ ಮಾಡಿಲ್ಲ. ಓಕೆ, ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವೀಡಿಯೋಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.